ಎಸ್, ಇವತ್ತು ನಾವು ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಇದ್ದೀವಿ. ಇವತ್ತು RCB ಮತ್ತೆ ಲಕ್ನೋ ಮ್ಯಾಚ್ ಇದೆ. ಒಂದ್ ಕಡೆ ಕನ್ನಡಿಗ KL ರಾಹುಲ್, ಇನ್ನೊಂದ್ ಕಡೆ ಬೆಂಗಳೂರು ಟೀಮು. ಇವತ್ತು ಜನರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಯಾವ ತಂಡಕ್ಕೆ ಪ್ರೋತ್ಸಾಹ ನೀಡ್ತಾರೆ, ಬನ್ನಿ ನೋಡ್ಕೊ ಬರೋಣ. ಇವತ್ತಿನ ಮ್ಯಾಚು ಗೆಲ್ತಾರೆ ಇವತ್ತು. ಹಾಂ, ಇಲ್ಲಿಂದ ಹೋಗಿರೋ ಕನ್ನಡಿಗರು ವಲಸೆ ಹೋಗಿರೋರು ಬೇರೆ ಟೀಮಲ್ಲಿ ಆಡ್ಬೋದು. ಆದರೆ ನಾವು ಎಲ್ಲೇ ಹೋದ್ರು ನಾವು RCBಗೆ, ಹೊರಗಿನಿಂದ ಬಂದಿರೋರು ಇಲ್ಲಿ ನಮ್ಮ ಕನ್ನಡದ ನೆಲ ಜಲನ ಮೆಚ್ಕೋತಾರಲ್ಲ, ಅದಕ್ಕೆ RCBನೇ ನಮಗಿಷ್ಟ. ಇವತ್ತಿನ ಮ್ಯಾಚ್ RCBನೇ ವಿನ್ ಆಗೋದು. I am like it Virat Kohli. I like it RCB. Very intelligent team. Win RCB. Yes, RCB. No. Only RCB is strong. Very strong. Tamil Nadu. I am Tamil Nadu. Tamil Nadu, Vellore. ಈ ಸಲ ಕಪ್ ನಮ್ಮದೇ. ಸರಿ ಜೋಸಫ್ನ ಕೂರಿಸ್ತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಹೆಂಗಾರು ಇವತ್ತಾರು ಆಪರ್ಚುನಿಟಿ ಕೊಡಲಿ ಫರ್ಗಸನ್ಗೆ. ಅಮೌಂಟ್ ಇವ್ರು ಕೊಟ್ಟಿರೋದು ಹಾಳಾಗೋಗ್ಲಿ, ಮ್ಯಾಚ್ ಗೆಲ್ಲೋದು ಇಂಪಾರ್ಟೆಂಟ್ ಇವಾಗ ಎಟ್ ದ ಎಂಡ್ ಆಫ್ ದ ಡೇ. ಸೊ ಬರೀ ವೀಕೆ ಆಡಿದ್ರೆ ಸಾಲದು, ಜೊತೆ ಇವತ್ತು ಫ್ಯಾಫ್ ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಓಪನಿಂಗ್ ಕೊಟ್ಟರೆ ಇವತ್ತು ನಮ್ಮದೇ ಮ್ಯಾಚ್. ಹಾಂ, 100%. ಇವ್ರು ಫಸ್ಟ್ ಆಫ್ ಆಲ್ ಚಹಲ್ನ ಬಿಡಲೇಬಾರ್ದಾಯ್ತು RCBಯಿಂದ ಯಾವತ್ತೂ. ಅದು ಅಲ್ಲೇ ಮಿಸ್ಟೇಕ್ ಮಾಡಿರೋದು. ಇರಲಿ ಬಿಡಿ, ಆಡಿ ನೋಡೋಣ, ಮ್ಯಾಚ್ ಆಗಲಿ. ಇವತ್ತಿನ ಮ್ಯಾಚು ನಮ್ಮ RCBನೇ ಗೆಲ್ಲಬೇಕು ಅಂತ ವಿಶ್ವಾಸ ಇದೆ. ಅದು RCB ಗೆದ್ದೇ ಗೆಲ್ಲುತ್ತೆ. ಈಗ ಒಂದು ಕಡೆ ಲಕ್ನೋ ಟೀಮಲ್ಲಿ ಕನ್ನಡಿಗ KL ರಾಹುಲ್ ಕ್ಯಾಪ್ಟನ್, ಇನ್ನೊಂದು ಕಡೆ ಕರ್ನಾಟಕ ಟೀಮು. ಅಂದರೆ ಎರಡಕ್ಕೂ ಮ್ಯಾಚ್ ನೋಡೋಂಥ ಇದೆ. ಆದರೆ RCBನೇ ಗೆಲ್ಲುತ್ತೆ ಅಂತ ನಮ್ಮ ವಿಶ್ವಾಸ ಇದೆ. RCBನೇ ಗೆಲ್ಲುತ್ತೆ. ಈಗ 3 ಮ್ಯಾಚಲ್ಲಿ 2 ಮ್ಯಾಚ್ ಸೋತ್ಬಿಟ್ಟಿದೆ RCB. ಒಂದು ಮ್ಯಾಚು ಗೆದ್ದಿದೆ. ಅದು ಈ ಸರಿ ಗೆಲ್ಲುತ್ತಿತ್ತು ಅಂತ ಇದೆ, ಗೆಲ್ತಿತ್ತು. ಈಗ RCB ಎಲ್ಲ ಒಂದು ಕಡೆ ಬಾಲಿಂಗ್ ತುಂಬ ವೀಕ್ ಅಂತಾರೆ. ಹೌದು, ಒಂದು ಸಲ ಬಾಲಿಂಗು ವೀಕ್ ಇದೆ, ಫೀಲ್ಡಿಂಗು ಟೈಟ್ ಇಲ್ಲ. ಅದೇ ರೀತಿ ನಮಗೇನಾಗಿದೆ ಅಂದರೆ ಈ ಪ್ರೇಕ್ಷಕರಿಗೆಲ್ಲ ಸ್ವಲ್ಪ ತಳಮಳ ಆಗ್ತಾ ಇದೆ. ಯಾಕೆ ಅಂದರೆ ಫೀಲ್ಡಿಂಗ್ ಟೈಟ್ ಇಲ್ಲ. ಕೊಹ್ಲಿ ಒಬ್ಬನೇ ಒಂದು ಸಲ ಏನೋ ಮಾಡಿದ್ರು ಮ್ಯಾಚ್ ಮಾಡಬೇಕು ಅಂದರೆ, ಇನ್ನು ಉಳಿದ್ರೆ ಬ್ಯಾಟ್ಸ್ಮನ್ಗಳು ಅಷ್ಟೇ ಇದ್ದಾರೆ. ಅದೇ ರೀತಿ ಈ ಸರಿ ಮ್ಯಾಚು ವಿನ್ ಆಗೇ ಆಗುತ್ತೆ. ಹೌದು, ನಮ್ಮ ಆರೈಕೆ ಇದೆ RCB ಗೆಲ್ಲಲಿ ಅಂತ. ಭಗವಂತ ಯಾವ್ದು ಮಾಡ್ತಾನೆ, ಜಯ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಏನಂತ ವಿಶ್ ಮಾಡ್ತೀರಾ RCB ಗೆದ್ದು ಬರಲಿ ಅಂತ ವಿಶ್ವಾಸ ಇದೆ. RCB ಮತ್ತೊಮ್ಮೆ ಗೆದ್ದು ಬರಲಿ ಅಂತ. ಕ್ಯಾಪ್ಟನ್ಸಿ ಏನು ಅನ್ಸುತ್ತೆ ನಿಮಗೆ? ಕ್ಯಾಪ್ಟನ್ಶಿಪ್ಪು ಇದೆ, ಇಲ್ಲ ಅಂತ ಅನ್ನಲ್ಲ. ಅದರಲ್ಲಿ ಒಬ್ಬರ ಮೇಲೆ ಒತ್ತಡ ಬರಬೇಕು, ಅಷ್ಟರ ಮೇಲೆ ಒತ್ತಡ ಇರೋದಕ್ಕೂ ಭಾಳ ಫರ್ಕ್ ಇದೆ. ಒಬ್ಬರ ಒತ್ತಡ ಮಾಡಿ ಇಡೀ ಟೀಮನ್ನು ಮುಂದೆ ನೋಡಿಸ್ಬೇಕಲ್ಲ. ಅದೇ ರೀತಿ ಒಂದಿಟ್ಟು ಈ ಸರಿ ಫೀಲ್ಡಿಂಗನ್ನು ಟೈಟ್ ಮಾಡ್ಕೊಂಡ್ರೆ ನಮಗೆ ಈ ಸರಿ ಕಪ್ ಬರ್ಬೋದು ಅಂತ. ಸರ್, ಇವತ್ತು ಏನು ಅನಿಸ್ತದೆ ಲಕ್ನೋ? ಇವತ್ತು ವಿಲ್ ಜಾಕ್ಸ್ ಅವನೇ ಬೆಂಗಳೂರು ಗೆಲ್ತಾರೆ. ಮ್ಯಾಕ್ಸ್ವೆಲ್ಲು ಚೆನ್ನಾಗಿ ಹೊಡಿತಾನೆ. ಲಕ್ನೋದವರೆಲ್ಲ ಮ್ಯಾಕು ಕೆಳಕ್ಕೆ ನಮಸ್ಕಾರ ಮಾಡಿ ಸೋಲ್ತಾರೆ ಪಕ್ಕ. ಲಾಸ್ಟ್ ಟೈಮು ಹಂಗೆ ಅನ್ಕೊಂಡಿದ್ವಿ, ಸೋತ್ಬಿಡ್ತು ಲಾಸ್ಟ್ ಮ್ಯಾಚ್. ಇವತ್ತು ಹೊಡಿತಾನೆ ವಿಲ್ ಜಾಕ್ಸ್ ಬಂದು ಒಂದು ಸೋತಾ ಬಿಡ್ತಾನು, ಹೊಡೆದೇ ಹೊಡಿತಾನೆ ಇವತ್ತು. ಸೋತಾಯ್ತು ಇವತ್ತು ಅಂದ್ರೆ ಗೆದ್ದಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ನಂತರ ಗೆಲ್ತಾರೆ, ಸೆಕೆಂಡ್ ಬ್ಯಾಟಿಂಗು ಲಕ್ನೋ ಬರ್ತಾರೆ, ಸೋಲ್ತಾರೆ. ಇವತ್ತು ಗೆದ್ದೇ ಗೆಲ್ತಾರೆ. ವಿಲ್ ಜಾಕ್ಸ್ ಆಡೇ ಆಡ್ತಾನೆ, ಮ್ಯಾಕ್ಸ್ವೆಲ್ ಆಡೇ ಆಡ್ತಾನೆ ಪಕ್ಕ. ಕೊಹ್ಲಿ ಆಟ ಹೆಂಗೆ ಅನಿಸುತ್ತೆ? ಇಲ್ಲ, ಕೊಹ್ಲಿ ಆಟ ಏನು ಅನಿಸುತ್ತೆ? ಕೊಹ್ಲಿನೂ ಆಡ್ತಾನೆ ಇವತ್ತು. ಬೆಂಗಳೂರು ಗೆದ್ದಿದ್ದಾರೆ ಇವತ್ತು. ಬೆಂಗಳೂರು ಇವತ್ತು ಇಲ್ಲಿ ಗೆದ್ದೇ ಗೆಲ್ಬೇಕು. ಲಕ್ನೋ ಟೀಮಲ್ಲಿ KL ರಾಹುಲ್ ಟೀಮ್ನವ್ರು ಏನಂತ ಭಯ ಇಲ್ಲ. ಇವತ್ತು ವಿಲ್ ಜಾಕ್ಸು ಚೆನ್ನಾಗಿ ಬೀಸಾಡ್ತಾನೆ. ಬೆಂಗಳೂರು ಗೆಲ್ತಾರೆ ಇವತ್ತು. ಇವತ್ತು ಲಕ್ನೋ ಟೀಮ್ ಮತ್ತು RCB ಮ್ಯಾಚ್ ನಡೀತಿದೆ. ಬಟ್ KL ರಾಹುಲ್ ನಮ್ಮ ಕನ್ನಡದವನಾಗಿ ಅವನಿಗೂ ಸಪೋರ್ಟ್ ಮಾಡಬೇಕು. ಬಟ್ ನಮ್ಮ ಫ್ಯಾನ್ಸ್ ಕ್ರೇಜ್ ಇರೋದು 2 ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ, 1 ಮ್ಯಾಚ್ ವಿನ್ ಆಗಿದೆ. ಈ ಮ್ಯಾಚ್ ವಿನ್ ಆದರೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಉಳ್ಕೊಳ್ಳುತ್ತೆ. ಮೈನ್ ಇರೋದು ಬೌಲರ್ಗಳನ್ನ ಚೇಂಜ್ ಮಾಡಿರಿ. ಅವು ಯಾವ ಒಳ್ಳೆ ಯಜ್ಞಗಳ ಥರದ ಎಕ್ಸ್ ಇಂಡೀಸ್ ಅವ್ರಿಗೆ ಕರ್ಕೊಂಡ್ಬಂದು ಎಲ್ಲ ನಮ್ಮ RCB ಮ್ಯಾಚ್ ಅವ್ರಿಗೆ ಬಿಡ್ತಾರೆ. ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಬೌಲರ್ನ ತೊಗೊಂಬರ್ರಿ. ಆಮೇಲೆ ವಿರಾಟ್ ಕೊಹ್ಲಿ ಹೈಯೆಸ್ಟ್ ರನ್ ಯಾವಾಗ ಹೊಡಿತಾನೋ ಆ ಮ್ಯಾಚೆಲ್ಲ ಸೋಲೋದು ಗ್ಯಾರಂಟಿ. ಅವ್ನು ಕಡಿಮೆ ಹೊಡೆದ್ರೂ ಪರವಾಗಿಲ್ಲ, RCB ವಿನ್ ಆಗಲೇಬೇಕು.
ಈ ಸತಿ ಕಪ್ ನಮ್ಮದೇ ಅಂತಿದ್ದಾರೆ. ಫ್ಯಾನ್ಸ್ ಭಾಳ ಜನ ಕ್ರೇಜ್ ಇದ್ದಾರೆ. ಯಾವ ಫ್ಯಾನ್ಸಿಗಿಲ್ಲ ಟೀಮಲ್ಲಿ. ನಮ್ಮ RCB ಟೀಮಿಗೆ ಬಿಗ್ ಫ್ಯಾನ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ RCB ಅಂತ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಹೋದ ಸತಿ ಮ್ಯಾಚ್ ಫುಲ್ ನಿರಾಸೆ ಆಗಿಬಿಟ್ಟೈತೆ. ಈ ಸತಿ ಆದರೂ ಲಕ್ನೋ ಮೇಲೆ ವಿನ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಚಾನ್ಸಸ್ 99% ಇದೆ ಗೆಲ್ಲೋದು. ಏನಂದರೆ ಟೀಮ್ನಲ್ಲಿ 11 ಮೆಂಬರ್ಸ್ ಆಡೋದು, ಟೀಮ್ 11. ಬಟ್ ಟೀಮ್ 11ನಲ್ಲಿ ಟೀಮ್ 11 ಹಂಗೆ ಇರಬೇಕು, ಸ್ಟ್ರಾಂಗ್ ಇದೆ. ಬಟ್ ಆಡ್ತಾ ಇಲ್ಲ. ಮ್ಯಾಕ್ಸಿ ಫಾರ್ಮ್ನಲ್ಲಿ ಇಲ್ಲ, ಡ್ಯೂಬ್ಲೆಸಿ ಇಲ್ಲ, ಕ್ಯಾಮ್ರನ್ ಗ್ರೀನ್ ಇಲ್ಲ. ಒಬ್ಬನೇ ಆಡೋಬೇಕಂದ್ರೆ ಅದು ಕಷ್ಟ. ವಿರಾಟ್ ಕೊಹ್ಲಿನೇ ಅದು. ಅವರು ಎಲ್ಲರೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ವಿರಾಟ್ ಕೊಹ್ಲಿ ಆಡ್ತಾರಂತ. ಬಾಲಿಂಗ್ ಲೈನ್ ಲಾಸ್ ಇದೆ ಅಷ್ಟೇ, ಬೇರೇನಿಲ್ಲ. RCBನಲ್ಲಿ ಬಾಲಿಂಗ್ ಲೈನು ಸ್ಪಿನ್ನರ್ಸ್ ಇಲ್ಲ. ಬಾಲಿಂಗ್ ಲೈನ್ ಚೆನ್ನಾಗಿದೆ, ಬಟ್ ಸ್ಪಿನ್ನರ್ಸ್ ಇಲ್ಲ. ಚಹಲ್, ಅಸ್ರಂಗ ಮಿಸ್ ಮಾಡ್ತಾ ಇದ್ದೀವಿ ಅಷ್ಟೇ. ನಮಗೆ RCB ಬೆಸ್ಟ್ ಅಂತ ಹೇಳ್ತೀವಿ. ಯಾರು ಆಡ್ತಾ ಇಲ್ಲ ಅವ್ರು ಆಡಬೇಕು. ಬ್ಯಾಟಿಂಗ್ ಲೈನಲ್ಲಿ ಕ್ಯಾಮ್ರಾನ್ ಗ್ರೀನ್ ಇದ್ದಾರೆ, ರಜತ್ ಪಟಿದಾರ್ ಆಡ್ತಾ ಇಲ್ಲ, ಅನುಜ್ ರಾವತ್ ಆಡ್ತಾ ಇಲ್ಲ, ಮತ್ತು ಫ್ಯಾಬ್ ಡ್ಯುಪ್ಲೆಸಿ ಆಡ್ತಾ ಇಲ್ಲ. ಮೇನ್ ಓಪನಿಂಗು ಪಾರ್ಟ್ನರ್ಶಿಪ್ ನಮಗೆ ಬಿಲ್ಡ್ ಆಗಿದ್ರೆ ಟೀಮ್ ಆಲ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಬ್ಯಾಟಿಂಗ್ ಲೈನಲ್ಲಿ ಸ್ವಲ್ಪ ತಗಲಾಡ್ಕೊತಾ ಇದ್ದಾರೆ. ಒಬ್ಬರೇ ಆಡ್ತಾ ಇರೋದು ವಿರಾಟ್ ಕೊಹ್ಲಿ ಬಿಟ್ಟರೆ ಯಾರೂ ಆಡ್ತಾ ಇಲ್ಲ ಬ್ಯಾಟಿಂಗ್ ಲೈನಲ್ಲಿ. ಬಾಲಿಂಗ್ ಲೈನಲ್ಲಿ ಸಿರಾಜು ಹೋಗಿಬಿಟ್ಟಿದೆ, ಫಾರ್ಮೇ ಇಲ್ಲ. ಯಶ್ ದಯಾಲು ಫಾರ್ಮ್ ಇಲ್ಲ. ಬಾಲಿಂಗ್ ಯಾವ್ದು ಬೆಟ್ರ್ ಇಲ್ಲ. ಸ್ಪಿನ್ನರ್ಸು ಇಲ್ಲ. ಸ್ಪಿನ್ನರ್ ಅಂದರೆ ಅದು ಡಾಗರ್ ಇದ್ದಾರೆ, ಒಬ್ಬನೇ. ಎಲ್ಲ ಸೇರಿಸಿ ಒಂದಾಗಿ ಮಾಡಿದ್ರೆ ಟೀಮ್ ಗೆಲ್ತದೆ, ಇಲ್ಲ ಸೋರ್ತದೆ ಅಷ್ಟೇ. ಸರ್ ಕನ್ನಡಿಗ ಇದ್ದಾನೆ ಸರ್ ಲಕ್ನೋದಲ್ಲಿ. ಬಟ್ ನಮ್ಮ ಕಿಂಗ್ ಇರೋದು ನಮ್ಮ RCBಲಿ ಸರ್. ನಮ್ಮ ಸಪೋರ್ಟ್ RCBಗೆ ಸರ್ ಯಾವತ್ತಿದ್ರು. ಎಸ್ ಸರ್, ಗೆಲ್ತೀವಿ ಸರ್, ಗೆಲ್ತೀವಿ. ಸೋತ್ರೆ ಗೆಲ್ತೀವಿ ಸರ್ ನಾವು. ನೆಕ್ಸ್ಟ್ ಹೋದ ಮ್ಯಾಚಲ್ಲಿ ಸೋತೀವಿ, ಇಲ್ಲೇ ಗೆಲ್ತೀವಿ ಸರ್. ಈಗ ಡುಪ್ಲೆಸಿ ಸರ್ ಓಕೆ ಇನ್ನೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಸರ್ ಕ್ಯಾಪ್ಟನ್ಸಿ. ಸರ್ ಈ ಸಲ ಕಪ್ ನಮ್ಮದೇ ಸರ್. ವುಮೆನ್ಸ್ ಟೀಮ್ ಕಪ್ ಗೆದ್ದಿರೋ ಸರ್. ಇವಾಗ ಗೆಲ್ತಾರೆ ಸರ್, ನಮ್ಮವ್ರು ಗೆಲ್ತಾರೆ ಸರ್. ಸಪೋರ್ಟ್ ಮಾಡಬೇಕು, ಮಾಡ್ತೀವಿ. ಹೌದು ಸರ್, ಹೌದು. ಬ್ಯಾಟಿಂಗ್ ಚೆನ್ನಾಗಿದೆ ಸರ್, ಬೌಲಿಂಗೇ ವೀಕ್ ಇದೆ ಸರ್ ನಮ್ದು ಆ್ಯಕ್ಚುಲಿ. ಚಾಲ್ ಹೆವಿ ಮಿಸ್ ಮಾಡ್ಕೊತೀವಿ ಸರ್. ಸಿರಾಜ್ ಮೇಲೆ ನಂಬಿಕೆ ಇಟ್ಟಿದ್ವಿ ಸರ್, ಬಟ್ ಆದರೂ ವರ್ಕ್ ಆಗ್ತಿಲ್ಲ ಸರಿಯಾಗಿ. ಇವತ್ತು ಅಲ್ಸರಿ ಜೋಸಫ್ ಬದಲು ವಿಲ್ ಜಾಕ್ಸ್, ಲಕ್ಕಿ ಫರ್ಗಸನ್ ಬರ್ಬೇಕು ಸರ್ ನಮಗೆ. ಸರ್ ಇವತ್ತು ಮ್ಯಾಚ್ ನಮ್ದಾಗಲಿ ಅಂತ ವಿಶ್ ಮಾಡ್ತೀವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.